ಹುಬ್ಬಳ್ಳಿ ಕಿಮ್ಸ್ಗೆ ಭೇಟಿ ನೀಡಿದ ಸಚಿವ ಸಂತೋಷ್ ಲಾಡ್. ವೈದ್ಯರ ನಿರ್ಲಕ್ಷ್ಯ, ವೈದ್ಯರ ಮೇಲೆ ಗರಂ ಆದ ಲಾಡ್. ನಿರ್ಲಕ್ಷ್ಯ ತೋರಿದ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಲು ಡಿಸಿಗೆ ಸೂಚನೆ. ಕಾಲಘಟಿಯ ಅಪಘಾತ ಪ್ರಕರಣದಲ್ಲಿ ಗಾಯಗೊಂಡವರನ್ನ ವಿಚಾರಣೆ ಮಾಡಲು ಹುಬ್ಬಳ್ಳಿಯ ಕಿಮ್ಸ್ಗೆ ಭೇಟಿ ನೀಡಿದ ಸಚಿವ ಸಂತೋಷ್ ಲಾಡ್ ಅವರು ನಿರ್ಲಕ್ಷ್ಯ ತೋರಿದ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಡಿಸಿಗೆ ಸೂಚನೆ ಕೊಟ್ಟರು. ಹಾವೇರಿ ಮೂಲದ ರೋಗಿಯೊಬ್ಬ ನಿನ್ನೆ ರಾತ್ರಿಯೇ ಕಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗಿ 20 ಗಂಟೆಗಳು ಕಳೆದರೂ ಯಾವೊಬ್ಬ ವೈದ್ಯರು ವಿಚಾರಣೆ ಮಾಡದಿರುವುದು ಸಚಿವರ ಗಮನಕ್ಕೆ ಬಂದಾಗ ಗರಂ ಆದ ಸಚಿವ ಸಂತೋಷ್ ಲಾಡ್, ಏನ್ರಿ ರೋಗಿ ಎಷ್ಟು ಗಂಟೆಗೆ ಆಸ್ಪತ್ರೆಗೆ ಬಂದಿದ್ದಾರೆ, ನೀವು ಎಷ್ಟು ಗಂಟೆಗೆ ಆಸ್ಪತ್ರೆಗೆ ಬಂದಿದ್ದೀರಾ, ನಿಮ್ಮ ಮನೆಯವರಿಗೆ ಹಿಂಗೆ ಆದ್ರ ಏನ್ ಮಾಡ್ತೀರಾ, ಸುಮ್ಮನೆ ಇರ್ತೀರಾ ಎಂದು ಗರಂ ಆದ ಸಚಿವರು. ಕೂಡಲೇ ನಿರ್ಲಕ್ಷ್ಯ ತೋರಿರುವ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಡಿಸಿ ಅವರಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಅಲ್ಲೇ ಇದ್ದ ಕಿಮ್ಸ್ ನಿರ್ದೇಶಕ ಕಮ್ಮಾರ ಅವರಿಗೂ ತರಾಟೆಗೆ ತೆಗೆದುಕೊಂಡ ಸಂತೋಷ್ ಲಾಡ್, ಏನ್ರಿ ನಿಮಗೆ ಮಾನವೀಯತೆನೇ ಇಲ್ಲನಾ, ನಿಮ್ಮ ಮನೆಯವರಿಗೆ ಇದೇ ರೀತಿ ಆದ್ರೆ ಏನ್ ಮಾಡ್ತಿದ್ರಿ ಎಂದು ಸಚಿವ ಲಾಡ್ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಮನೆ ಮುಂದೆ ನನ್ನ ಮತಕ್ಷೇತ್ರದ ಕಲಗಟ್ಟಿಗೆ ಅಥವಾ ಮಡಿಕೆವನಹಳ್ಳಿ ಕ್ರಾಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಈ ಟಾಟಾ ಏಸ್ ಅಂತಕ್ಕಂಥ ಗಾಡಿಯಲ್ಲಿ ಸುಮಾರು 24 ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾಯಿದ್ರು. ಅಲ್ಲಿ ಭಾಳಷ್ಟು ಹೆಣ್ಮಕ್ಳು ನಮ್ಮ ಈ ತಾರ್ಯಾಳ ಹತ್ರ ಈ ಗಾರ್ಮೆಂಟ್ ಇಂಡಸ್ಟ್ರಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ. ಸುಮಾರು 19 ಜನಕ್ಕೆ ಇಂಜುರೀಸ್ ಆಗಿದೆ. ಅದರಲ್ಲಿ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದಾರೆ, ಆಮೇಲೆ ಇನ್ನೊಬ್ಬರು ಸೀರಿಯಸ್ ಆಗಿದ್ದಾರೆ. ಇನ್ನೂ 17 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಎಲ್ಲರಿಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ದೀವಿ, ಚಿಕಿತ್ಸೆ ನಡೀತಾ ಇದೆ. ಸೊ ಇನ್ನೊಂದು ಬಹುಶಃ ಇನ್ನೊಂದು 3-4 ತಾಸಿನಲ್ಲಿ ಬಹುತೇಕ ಎಲ್ಲರದ್ದು ಪ್ರಿಲಿಮಿನರಿ ಚೆಕಪ್ ಕೂಡ ಆಗುತ್ತೆ. ಸರ್, ಈಗ ಒಂದು ಪೇಷಂಟ್ ಹಾವೇರಿ ಇದುವರೆಗೂ ಡಾಕ್ಟರ್ಗಳು ಬಂದಿಲ್ಲ, ಚೆಕ್ ಮಾಡಿಲ್ಲ. ಕಿಮ್ಸ್ನಾಗ ಮಣ್ಣಿನ ಹಂಗೆ ಆಗಿತ್ತು ಸರ್, ಕಿಡ್ನಿ ಸಮಸ್ಯೆ ಐತೆ ಅಂತ ಬಂದ್ರೆ ಡಾಕ್ಟರ್ಗಳೇ ಇಲ್ಲ. ಇಲ್ಲಿ ಹೆಸರಿಗೆ ಮಾತ್ರ ಕಿಮ್ಸ್ ದೊಡ್ಡದು. ಈಗ ಏನಾಗುತ್ತಂತಂದರೆ ನಾನು ಅವ್ರಿಗೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಈ ವ್ಯವಸ್ಥೆ ಭಾಳ ಹತ್ತಿರದಿಂದ ನೋಡಿದ್ದೀನಿ. 70-80% ವರ್ಕ್ ನಡೀತಾನೆ ಇರ್ತದೆ. ಇಂಥ 20% ನೆಗ್ಲಿಜೆನ್ಸ್ ಇದೆ. ಅದಕ್ಕೆ ನಾವು ಡಿಸಿಗೆ ಏನು ಹೇಳಿದ್ವಿ ಅಂದರೆ, ಈಗ ಇಲ್ಲೊಂದು ಕಂಪ್ಲೇಂಟ್ ಬಾಕ್ಸೇ ಮಾಡಿಬಿಡ್ಬೇಕು ಇನ್ನು ಮುಂದ್ಗಡೆ. ಯಾಕಂದ್ರೆ ನಮಗೂ ಬರಬೇಕು, ಯಾರು ಈ ರೀತಿ ಹೇಳಬೇಕು, ನಮಗೆ ಮಾನದಂಡಗಳು ನೋಡೋಕ್ಕಾಗೋದಿಲ್ಲ. ಸೊ ನಾನು ಕನ್ಸರ್ನ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ. ಯಾಕಂದರೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ, ನಾನು ಭಾಳ ಟೆಕ್ನಿಕಲಿ ಕ್ವಾಲಿಫೈಡ್ ಕೂಡ ಇಲ್ಲ. ಹೌ ಟು ಈ ಮಾನಿಟರ್ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಿಸ್ಟಮ್ ಮಾಡ್ಬೇಕು ಅನ್ನೋದಕ್ಕೆ ಈಗ ಹೇಳಿದ್ದೀನಿ. ನೆಕ್ಸ್ಟ್ ವೀಕ್ ಹೊರಗಡೆ ವಿಲ್ ಹ್ಯಾವ್ ಅ ಕಂಪ್ಲೇಂಟ್ ಬಾಕ್ಸ್. ಸೊ ಕಂಪ್ಲೇಂಟ್ ಬಾಕ್ಸ್ನ ನಾವು ರಿವ್ಯೂ ಮಾಡ್ಲಿಕ್ಕೆ ಈಸಿ ಆಗ್ಬಿಡುತ್ತೆ. ಸೊ ವಿಲ್ ಕ್ರಿಯೇಟ್ ಅ ಕಂಪ್ಲೇಂಟ್ ಬಾಕ್ಸ್. ಯಾವುದೇ ಒಬ್ಬ OPD ಪೇಷಂಟ್ ಆಗಿರ್ಬೋದು, ಯಾವುದೇ ಪೇಷಂಟ್ ಬಂದಾಗ ಆ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಕಂಪ್ಲೇಂಟ್ ಮಾಡಿದರೆ ನಮಗೂ ಅದು ವ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಇನ್ನು ಮುಂದ್ಗಡೆ ಈ ಥರ ಕಂಪ್ಲೇಂಟ್ಸ್ಗಳು ಬಂದಾಗ ನಾವು ಅದನ್ನ ಅಡ್ರೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೇಂಟ್ ಬಾಕ್ಸ್ನ ನೀಟಾಗಿ ಅಂದರೆ ಸಾರ್ವಜನಿಕರಿಗೆ ಕಾಣಬೇಕು. ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಮಗೂ ಅದನ್ನು ಗಮನಕ್ಕೆ ಬರ್ತಕ್ಕಂಥದ್ದು ಮಾಡಲಿಕ್ಕೆ ಹೇಳಿದ್ದೀನಿ, ತಾಕೀತು ಮಾಡಿದ್ದೀನಿ. ಪರಿಹಾರ ಅದು ನಾವು ಕೊಡೋಂಥದ್ದು ಪರಿಹಾರ ಅಲ್ಲ. ಸರ್ಕಾರ ವತಿಯಿಂದ ಏನು ಆಗುತ್ತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತನಾಡ್ತೀವಿ. ಸರಿ deep cut anyway. No, it's not deep. Suspender pakle suspender. Ganda ittalla alle. Like this. You must
ಸೆಕ್ರೆಟರಿ ಸಂಬಂಧ ಹಚ್ತಾರೆ. ಒಂದೆರಡು ಸ್ಟೆಪ್ ದೂರ ಸರ್. ಎಷ್ಟು ಮಕ್ಕಳು ಇವರಿಗೆ ವಯಸ್ಸಿನಾಗೆ? ನಿಮಗೆ ಎಷ್ಟು ಮಕ್ಕಳು? ನಿಮಗೆ 5 ಮಂದಿಯಾ? ಉದಯ ವಾರ್ತೆ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.